ಮತ್ತೆ ಕುತೂಹಲ ಮೂಡಿಸಿದ ಕಾಡಿನ ಜಾಡು. 9 ಕಡೆ ಮೂಳೆ ಪತ್ತೆ. ಕಾಡಿಗೆ ಹೊಕ್ಕ ಅರ್ಧ ಗಂಟೆಯಲ್ಲೇ ಮೂಳೆಗಳು ಪತ್ತೆಯಾಗಿದೆ. ಧರ್ಮಸ್ಥಳ ಸೆಕೆಂಡ್ ಇನ್ನಿಂಗ್ಸ್ ಈಗ ಶುರು. ಸಂಶಯಾಸ್ಪದ ಶವ ಪತ್ತೆಯ ತನಿಖೆ ಮತ್ತಷ್ಟು ತೀವ್ರಗೊಳ್ತಾ ಇದೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಧರ್ಮಸ್ಥಳ ಸಮೀಪದ ಬಂಗ್ಲೆಗುಡ್ಡ ಕಾಡಲ್ಲಿ ನಡೀತಾ ಇರುವಂತಹ ಸಂಶಯಾಸ್ಪದ ಶವ ಪತ್ತೆಯ ತನಿಖೆ ಮತ್ತಷ್ಟು ತೀವ್ರಗೊಳ್ತಾ ಇದೆ. ವಿಶೇಷ ತನಿಖಾ ತಂಡ ಇವತ್ತು ಕಾಡೊಳಗೆ ಪಿವಿಸಿ ಪೈಪ್ಗಳ ಸಹಾಯದಿಂದ ಮಣ್ಣಿನ ಮಾದರಿಗಳನ್ನು ಸಂಗ್ರಹಿಸಿ ಶೋಧ ಕಾರ್ಯವನ್ನು ನಡೆಸಿತ್ತು. ತನಿಖಾಧಿಕಾರಿ ಜಿತೇಂದ್ರ ದಯಾಮ ನೇತೃತ್ವದ ತಂಡ ಸುಮಾರು 4-5 ಗಂಟೆಗಳಿಂದ ಸ್ಥಳದಲ್ಲೇ ಶೋಧ ಕಾರ್ಯವನ್ನು ಮುಂದುವರಿಸಿ ಈ ವೇಳೆ ಭೂಮಿಯ ಮೇಲ್ಮೈನಲ್ಲೇ ಅಂದ್ರೆ ಮೇಲ್ಪದರದಲ್ಲೇ ಮೂಳೆಯ ತುಂಡುಗಳು ಮತ್ತು ಬಟ್ಟೆಯ ತುಂಡುಗಳು ಪತ್ತೆಯಾಗಿದೆ. ಎಸ್ಐಟಿಯಿಂದ ಇಂದು ನಡೆದಂತಹ ಬಂಗ್ಲೆಗುಡ್ಡ ಕಾಡಿನೊಳಗಿನ ಸ್ಥಳ ಮಹಜರು ವೇಳೆ ಸುಮಾರು 9 ಕಡೆ ಮಾನವನ ಮೂಳೆಗಳು ಪತ್ತೆಯಾಗಿದೆ ಅಂತ ತಿಳಿದು ಬಂದಿದೆ. ಬಂಗ್ಲೆಗುಡ್ಡ ಕಾಡಿನ ಜಾಡು ಮತ್ತೆ ಕುತೂಹಲ ಮೂಡಿಸುತ್ತೆ. ಈ ಭಾಗವೇ ವಿಠಲ್ಗೌಡ ಬುರುಡೆ ತೋರಿಸಿದ್ದ ಅನುಮಾನಿತ ಸ್ಥಳವಾಗಿದ್ದು ಇದರ ಸುತ್ತಮುತ್ತ ಶೋಧ ಕಾರ್ಯ ಕೇಂದ್ರೀಕೃತ ಆಗಿದೆ. ಎಲ್ಲಾನೂ ಮುಗ್ದೇ ಹೋಯ್ತು ಅಂದ್ಕೊಂಡಾಗ್ಲೇ ಹೊಸ ಅಧ್ಯಾಯ ಶುರುವಾಗಿದೆ. ಧರ್ಮಸ್ಥಳದ ಬುರುಡೆ ಮತ್ತು ಅಸ್ಥಿಪಂಜರ ಶೋಧ ಪ್ರಕರಣ ಹೊಸ ದಿಕ್ಕಿಗೆ ಬಂದು ನಿಂತಿದೆ. ಯಾವ ಸ್ಥಳದಲ್ಲಿ 17 ಗುಂಡಿ ತೋಡಿ ಬರೀ 2 ಸ್ಪಾಟ್ ಅಲ್ಲಿ ಮಾತ್ರ ಮೂಳೆ ಸಿಕ್ಕಿತೋ ಇದೀಗ ಎಸ್ಐಟಿ ಮತ್ತೆ ಅದೇ ಬಂಗ್ಲೆಗುಡ್ಡ ಕಾಡಿಗೆ ಬಂದು ನಿಂತಿದೆ. ಶವಗಳ ಶೋಧಕ್ಕೆ ಸೆಕೆಂಡ್ ಇನ್ನಿಂಗ್ಸ್ ಶುರುವಾಗಿದ್ದು ಈ ವೇಳೆ ಮೂಳೆಗಳು ಪತ್ತೆಯಾಗಿದೆ. ಹೌದು, ಸೌಜನ್ಯ ಮಾವ ವಿಠಲ್ಗೌಡ ಹೇಳಿಕೆ ಆಧರಿಸಿ ಶೋಧ ಕಾರ್ಯ ನಡೆದಿತ್ತು. ಬಂಗ್ಲೆಗುಡ್ಡ ಕಾಡಿಗೆ ಎಂಟ್ರಿ ಕೊಟ್ಟಂತ ಅರ್ಧ ಗಂಟೆಯಲ್ಲೇ ಮೂಳೆಗಳು ಹಾಗೂ ಬಟ್ಟೆ ತುಂಡುಗಳು ಪತ್ತೆಯಾಗಿರೋ ಮಾಹಿತಿ ಇದೆ. ಈ ಹಿಂದೆ ಸಾಕ್ಷಿ ದೂರುದಾರ ಗುರುತಿಸಿದ ಸ್ಥಳದ 11ನೇ ಪಾಯಿಂಟ್ ಬಳಿಯಲ್ಲಿ ಅಸ್ಥಿಪಂಜರಗಳು ಪತ್ತೆಯಾಗಿತ್ತು. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಅಸ್ಥಿಪಂಜರಗಳನ್ನ ಅಧಿಕಾರಿಗಳು ಸಂಗ್ರಹಿಸಿದ್ದಾರೆ. ಇನ್ನು ಸಂಗ್ರಹಿಸಲಾದ ಮೂಳೆಗಳನ್ನ ವಿಧಿವಿಜ್ಞಾನ ಪರೀಕ್ಷೆಗಾಗಿ FSLಗೂ ಸಹ ಕಳಿಸಿದ್ದಾರೆ. ಇನ್ನು ಈ ಹಿಂದೆ ಸಾಕ್ಷಿ ದೂರುದಾರ ವಿಠಲ್ಗೌಡರನ್ನ ಎಸ್ಐಟಿ ಅಧಿಕಾರಿಗಳು ಕರೆದುಕೊಂಡು ಬಂದು 2 ಸಲ ಒಂದೇ ಜಾಗದ ಬಳಿ ಸ್ಥಳ ಮಹಜರನ್ನ ನಡೆಸಿದ್ರು. ಆ ಸಂದರ್ಭದಲ್ಲಿ ವಿಠಲ್ಗೌಡ ಅವರು ಅಧಿಕಾರಿಗಳಿಗೆ ಅಸ್ಥಿಪಂಜರ ಇರೋ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು 2ನೇ ಹಂತದಲ್ಲಿ ಶೋಧ ಕಾರ್ಯವನ್ನ ಈಗ ಶುರು ಮಾಡಿದ್ದಾರೆ. ಬಂಗ್ಲೆಗುಡ್ಡದಲ್ಲಿ ರಾಶಿ ಮೂಳೆಗಳು 3-4 ತಲೆಬುರುಡೆಯನ್ನ ಸ್ಥಳ ಮಹಜರು ವೇಳೆ ನೋಡಿದ್ದೆ ಅಂತ ವಿಡಿಯೋ ಮಾಡಿ ವಿಠಲ್ಗೌಡ ಹರಿಬಿಟ್ಟಿದ್ರು. ಎಸ್ಐಟಿ ಅಧಿಕಾರಿಗಳ ಸಮ್ಮುಖದಲ್ಲೇ ನೋಡಿದ್ದಾಗಿಯೂ ಹೇಳಿರೋದ್ರಿಂದ ಬಂಗ್ಲೆಗುಡ್ಡ ಸ್ಥಳ ಮಹಜರು ಮಾಡೋಕೆ ಎಸ್ಐಟಿ ತಂಡ ಈಗ ಆಗಮಿಸಿದೆ. ಎಸ್ಐಟಿ ತಂಡದ ಜೊತೆಗೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಸೋಕೋ ತಂಡದ ಎಸ್ಪಿಗಳಾದ ಜಿತೇಂದ್ರ ಕುಮಾರ್ ದಯಾಮ, CA ಸೈಮನ್ ನೇತೃತ್ವದಲ್ಲಿ ಮೂಳೆಗಾಗಿ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ತಂಡದಲ್ಲಿ 40 ಜನ ಇರೋ ಬಗ್ಗೆ ಮಾಹಿತಿ ಇದೆ. ಧರ್ಮಸ್ಥಳದಲ್ಲಿ ಅತ್ಯಾಚಾರ ಎಸಗಿ ಕೊಲೆ ಮಾಡಿದ ಶವಗಳನ್ನ ಹೂತ್ ಹಾಕಿದ್ದೇನೆ ಅಂತ ಆರೋಪಿಸಿ ದೂರು ನೀಡಿದಂತ ಸಾಕ್ಷಿ ದೂರುದಾರ ಚಿನ್ನಯ್ಯ ಪೊಲೀಸರಿಗೆ ತಂದೊಪ್ಪಿಸಿದಂತ ತಲೆಬುರುಡೆಯನ್ನ ನೇತ್ರಾವತಿ ಸ್ನಾನಘಟ್ಟದ ಪಕ್ಕ ಅಂದ್ರೆ ಬಂಗ್ಲೆಗುಡ್ಡ ಅರಣ್ಯದಿಂದ ಹೊರತೆಗೆಯಲಾಗಿತ್ತು ಅಂತ ಹೇಳಿದ. ತಲೆಬುರುಡೆ ಇದ್ದ ಸ್ಥಳವನ್ನ ಸೌಜನ್ಯ ಅವರ ಮಾವ ಧರ್ಮಸ್ಥಳ ಗ್ರಾಮದ ಪಾಂಗಳ ವಿಠಲ್ಗೌಡ ತೋರಿಸಿದ್ರು. ಇತ್ತೀಚೆಗೆ ಎಸ್ಐಟಿ ಅಧಿಕಾರಿಗಳು ಬೆಳ್ತಂಗಡಿ ವಲಯದ ವ್ಯಾಪ್ತಿಯಲ್ಲಿರುವಂತಹ ಈ ಕಾಡಿಗೆ ಸೌಜನ್ಯ ಮಾವ ವಿಠಲ್ಗೌಡ ಅವರನ್ನ ಕರೆದೊಯ್ದು ಮಹಜರನ್ನು ನಡೆಸಿದ್ರು. ಇದೇ ಸಂದರ್ಭದಲ್ಲಿ ಭೂಮಿಯ ಮೇಲ್ಪದರದಲ್ಲಿಯೇ ಮೃತದೇಹಗಳ ಅವಶೇಷ ಅಂದ್ರೆ ಅಸ್ಥಿಪಂಜರಗಳು ಕಾಣಿಸಿತ್ತು. ಇನ್ನು ಈ ಶೋಧದ ವೇಳೆ ಎಸ್ಐಟಿ PVC ಪೈಪ್ ಬಳಸಿ ಕಾಡಿನ ವಿವಿಧ ಬಿಂದುಗಳಿಂದ ಮಣ್ಣಿನ ಕೋಸ್ ಸ್ಯಾಂಪಲ್ಗಳನ್ನ ತೆಗೆದುಕೊಂಡಿದೆ. ಲೋಹದ ಪೈಪ್ಗಿಂತ ಈ PVC ಪೈಪ್ ಮಣ್ಣಿನಲ್ಲಿನ ರಾಸಾಯನಿಕ ಅಥವಾ ಜೈವಿಕ ಅಂಶಗಳಿಗೆ ಪ್ರತಿಕ್ರಿಯೆ ತೋರದೆ DNA ಅಥವಾ ರಕ್ತದ ಅಂಶಗಳನ್ನ ಬದಲಾಯಿಸುವ ಸಾಧ್ಯತೆ ಕಡಿಮೆ ಇರುತ್ತೆ. ಈ ಮಾದರಿಗಳನ್ನ ಫೋರೆನ್ಸಿಕ್ ಲ್ಯಾಬ್ಗೆ ಕಳುಹಿಸಲಾಗಿದ್ದು ಅಲ್ಲಿ ಮಣ್ಣಿನ pH ಮಟ್ಟ, ರಾಸಾಯನಿಕ ಬದಲಾವಣೆ ಹಾಗೂ ಜೈವಿಕ ಅಂಶಗಳ ಹಾಜರಿಯನ್ನ ಪರಿಶೀಲಿಸಲಾಗುತ್ತೆ. ಶವ ಕೊಳೆತು ಮಣ್ಣಿನಲ್ಲಿ ಸೇರ್ಪಡೆ ಆಗಿದೆಯಾ ಅನ್ನೋದನ್ನ ಮಣ್ಣಿನಲ್ಲಿನ ರಾಸಾಯನಿಕ ಬದಲಾವಣೆಗಳ ಆಧಾರದ ಮೇಲೆ ವೈಜ್ಞಾನಿಕವಾಗಿ ದೃಢಪಡಿಸಬಹುದು. ಕಾಡಿನ ಒಂದು ಭಾಗದಲ್ಲಿ ಮೂಳೆಗಳು ಸಿಕ್ಕಿರೋದ್ರಿಂದ ಸಮೀಪದ ಇತರ ಜಾಗಗಳಲ್ಲೂ ಅವಶೇಷಗಳು ಇರಬಹುದು ಅನ್ನೋ ಶಂಕೆ ವ್ಯಕ್ತವಾಗಿದೆ. ಮಣ್ಣಿನಲ್ಲಿ ರಕ್ತದ ಕಲೆಗಳು, ಶವದ ದ್ರವ, ಕೂದಲು, ಹಲ್ಲು ಅಥವಾ ಬಟ್ಟೆಯ ತುಂಡುಗಳು ಇರೋದು ಸಾಧ್ಯ ಅಂತ ತಜ್ಞರು ಅಂದಾಜಿಸಿರಬಹುದು. ಮೀಸಲು ಅರಣ್ಯ ಪ್ರದೇಶ ಆಗಿರೋದ್ರಿಂದ ಅಗೆದು ತಪಾಸಣೆ ನಡೆಸೋದು ಸಾಧ್ಯ ಇಲ್ಲ. ಆದ್ರಿಂದ ಪೈಪ್ ಮೂಲಕ ಭೂಮಿಯೊಳಗಿನ ಮಣ್ಣು ಸಡಿಲವಾಗಿದೆಯಾ ಅಥವಾ ಇನ್ನೇನಾದ್ರೂ ಅಡಗಿದ್ಯಾ ಅನ್ನೋದನ್ನ ಪತ್ತೆ ಹಚ್ಚೋಕೆ ಈ ವಿಧಾನವನ್ನ ಅನುಸರಿಸಲು ಇದ್ದಿರಬಹುದು.
ಸೊ ಪ್ರಸ್ತುತ ಮೂಳೆಗಳು ಪತ್ತೆಯಾದ ಸ್ಥಳದಲ್ಲಿ ಮಹಜರು ಪ್ರಕ್ರಿಯೆ ನಡೀತಾ ಇದ್ದು ಮಣ್ಣಿನ ಮಾದರಿ ಸಂಗ್ರಹ ಹಾಗೂ ಶೋಧ ಕಾರ್ಯ ಇನ್ನು ಕೆಲ ದಿನಗಳವರೆಗೆ ಮುಂದುವರಿಯೋ ಸಾಧ್ಯತೆ ಇದೆ. ಸೊ ಈ ಪತ್ತೆ ಬಂಗ್ಲೆಗುಡ್ಡ ಕಾಡಿನಲ್ಲಿ ನಿಜವಾಗ್ಲೂ ಶವವನ್ನ ಹೂಳಲಾಗಿದೆ ಅನ್ನೋ ಸಂಶಯಕ್ಕೆ ಮತ್ತಷ್ಟು ತೂಕ ಕೊಟ್ಟಿದ್ದು, ಈ ಪ್ರಕರಣಕ್ಕೆ ಸಂಬಂಧಿಸಿದ ಸತ್ಯ ಶೀಘ್ರವೇ ಬಹಿರಂಗವಾಗಲಿದೆ ಅನ್ನೋ ವಿಶ್ವಾಸವನ್ನ SIT ವ್ಯಕ್ತಪಡಿಸಿದಂತೆ ಕಾಣಿಸ್ತಾ ಇದೆ. ಇನ್ನು ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ eDina.com. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.